ಮೃದು ಗಾಳಿ ಬೀಸುತ್ತಿದ್ದ ಸಂಜೆಯ ಸಮಯ. ಕೈಲಾಸ ಪರ್ವತದ ಹಿಮದ ಮೇಲುಗಡೆಯ ಮೇಲೆ ಸೂರ್ಯನ ಕೆಂಪು ಕಿರಣಗಳು ಚೆಲ್ಲುತ್ತಿದ್ದವು. ಪಾರ್ವತಿದೇವಿ ತಮಗಿಷ್ಟವಾದ ಕಲ್ಲಿನ ಕುರ್ಚಿಯಲ್ಲಿ ಕುಳಿತುಕೊಂಡು ಚಂದ್ರಕಾಂತಿಯಂತೆ ತಾಜಾ ಹೂಗಳಿಂದ ಅಲಂಕರಿತ ಸ್ಥಳದಲ್ಲಿ ವಿಶ್ರಾಂತಿಯಾಗಿದ್ದರು. ಅವರು ತಮ್ಮ ಪುತ್ರನನ್ನು ಆಹ್ವಾನಿಸಿದರು. ಗಣೇಶನು ತನ್ನ ಕೈಯಲ್ಲಿ ಪ್ರೀತಿಯಿಂದ ಮೋದಕ ಹಿಡಿದುಕೊಂಡು ನಗುತ್ತ ನಡುಗಾಡಿದಂತೆ ದುಡಿಮುಡಿದರೂ ಶಾಂತಭಾವದಿಂದ ತಾಯಿಯ ಹತ್ತಿರ ಬಂದು ಕುಳಿತುಕೊಂಡ. ಗಣೇಶ, ನಿನಗೆ ಮೋದಕ ಇಷ್ಟವೇಕೆ? ಎಷ್ಟೊಂದು ಪ್ರೀತಿಯಿಂದ ನೀನು ಅದನ್ನು ನೋಡುತ್ತೀ. ಗಣೇಶನು ನಗುತ್ತಾ ಹೇಳಿದ. ಅಮ್ಮ, ಈ ಮೋದಕ ನಿನ್ನ ಪ್ರೀತಿಯ ತಾಳೆಯಾಗಿರುತ್ತದೆ. ನಾನು ಹುಟ್ಟಿದಾಗ ನೀನು ತಯಾರಿಸಿದ ಮೊದಲ ಸ್ವಾದ. ಅದಕ್ಕಾಗಿ ಅದು ನನ್ನ ಹೃದಯಕ್ಕಿಷ್ಟವಾಗಿದೆ. ಪಾರ್ವತಿಯ ಮುಖ ಬೆಳಗಿತು. ವಿಭವ್, ನೀನು ಯಾವ ಭಕ್ತನನ್ನು ಹೆಚ್ಚು ಇಷ್ಟಪಡುತ್ತೀಯಾ ಹೇಳು. ಗಣೇಶನು ತಕ್ಷಣ ಉತ್ತರಿಸಿದ. ಯಾರು ಸತ್ಯಹೃದಯದಿಂದ ಪ್ರಾರ್ಥಿಸುತ್ತಾರೋ ಅವರು ನನ್ನ ಹೃದಯಕ್ಕೆ ಹತ್ತಿರ. ಅಮ್ಮ, ಪ್ರತಿವರ್ಷ ಗಣೇಶ ಚತುರ್ಥಿಯಂದು ನಾನು ಪ್ರತಿಯೊಂದು ಮನೆಯೊಳಗೆ ತಾಯಿಯ ಪ್ರೀತಿಯ ನೆನಪಾಗಿ ಬರುತ್ತೇನೆ. ಕೇವಲ ವಿಗ್ರಹವಲ್ಲ, ಆದರೆ ಭಕ್ತಿಯ ಶಕ್ತಿಯಾಗಿ ಬರುತ್ತೇನೆ. ಪಾರ್ವತಿಯವರು ಮಗನನ್ನು ಮುದ್ದಾಡಿದಳು. ಕೈಲಾಸದ ಮೇಲೆ ನಕ್ಷತ್ರಗಳು ಹೊಳೆಯುತ್ತಿದ್ದವು. ತಾಯಿ ಮತ್ತು ಮಗ ಈ ಪವಿತ್ರ ಬಂಧವನ್ನು ಶಾಶ್ವತವಾಗಿ ಜೀವಿಸುತ್ತಿದ್ದರು.